ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇಂದು ನಾವು ಅರಣ್ಯ ಪ್ರಯಾಣದಲ್ಲಿ ಇಸ್ರಾಯೇಲರು ಮತ್ತು ಅಮಲೇಕ್ಯರ ಯುದ್ಧದ ಮಹತ್ವವೇನು, ಮೋಶೆಯ ಕೈಗಳು ಮೇಲಕ್ಕೆತ್ತಲ್ಪಟ್ಟಾಗ ಮಾತ್ರ ಜಯ ಸಿಗಲು ಕಾರಣವೇನು, ಹಾಗೆಯೇ ಇತ್ರೋವನು ನೀಡಿದ ಸಲಹೆಗಳು ದೇವರ ಚಿತ್ತದ ಪ್ರಕಾರವಾಗಿದ್ದವೆ. ಈ ಆಳವಾದ ಆತ್ಮಿಕ ರಹಸ್ಯಗಳು ಇಂದಿನ ಸಭೆಗಳಿಗೆ ಹೇಗೆ ಅನ್ವಯವಾಗುತ್ತದೆ ಎಂದು ತಿಳಿಯಲು ಬನ್ನಿರಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಕೀರ್ತನೆಗಳು 62:1. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ನಿಮ್ಮ ಪಾಲುಗಾರಿಕೆಗಾಗಿಯೂ ನಿಮ್ಮ ಅಮೂಲ್ಯವಾದ ಕರೆಗಳಿಗಾಗಿಯೂ ಉಪಕಾರಗಳನ್ನು ಸಲ್ಲಿಸುತ್ತೇವೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ವಿಮೋಚನಕಾಂಡ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸಿದ್ದೆವು. ಇಂದು 17ನೇ ಅಧ್ಯಾಯದ 8ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಅಮಲೇಕ್ಯರೊಂದಿಗೆ ಜಗಳ ಎಂಬ ವಿಚಾರವನ್ನು ನೋಡೋಣ. ಅರಣ್ಯ ಪ್ರಯಾಣದಲ್ಲಿ ಇಸ್ರಾಯೇಲ್ಯರಿಗೆ ಅಮಲೇಕ್ಯರು ಎದುರಾದರು. ಸತ್ಯವೇದದಲ್ಲಿ ಇದು ಮಾಂಸ ಭಾವ, ಶರೀರ ಭಾವಕ್ಕೆ ಸೂಚಕವಾಗಿದೆ. ನಾವು ಕಲಿಯಬೇಕಾದ ಇನ್ನೊಂದು ಪಾಠ ಇದಾಗಿದೆ ಪ್ರಿಯರೇ. ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಆಗ ಅಮಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲ್ಯರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಅಮಲೇಕ್ಯರು ಏಸಾವನ ಸಂತತಿಯವರಾಗಿದ್ದು ಇಸ್ರಾಯೇಲ್ಯರಿಗೆ ವೈರಿಗಳಾಗಿಯೇ ಬೆಳೆದರು. ಅವರು ಇಸ್ರಾಯೇಲ್ಯರ ಮೇಲಿನ ಹಗೆಯನ್ನು ಬಿಡಲೇ ಇಲ್ಲ. ಆಗ ಇಸ್ರಾಯೇಲ್ಯರು ಪ್ರಥಮ ಬಾರಿಗೆ ಯುದ್ಧಕ್ಕೆ ತೊಡಗಬೇಕಾಯಿತು. ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿ. ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಏಸಾವನು ಶರೀರದಾಶೆಗೆ ಸೂಚಕನಾಗಿದ್ದಾನೆ. ತಮ್ಮ ಸ್ವಂತ ಬಲದಿಂದ ಇಸ್ರಾಯೇಲರು ಅಮಲೇಕ್ಯರನ್ನು ಜಯಿಸಲು ಸಾಧ್ಯವಾಗದೇ ಇರುವಂತೆಯೇ ನೀವು ನಮ್ಮ ಸ್ವಂತ ಬಲದ ಮೇಲೆ ಆತುಕೊಂಡು ಶರೀರ ಭಾವವನ್ನು ಸೋಲಿಸುವುದು ಅಸಾಧ್ಯವಾಗಿದೆ. ಅವು ಒಂದಕ್ಕೊಂದು ವಿರುದ್ಧವಾಗಿರುತ್ತವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗಿದೆ: ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಎಂಬುದಾಗಿ. ಪ್ರಿಯರೇ, ಅರಣ್ಯದಲ್ಲಿ ಇಸ್ರಾಯೇಲ್ಯರಿಗೂ ಅಮಲೇಕ್ಯರಿಗೂ ಆದ ಯುದ್ಧವು ಇದನ್ನೇ ಸೂಚಿಸುತ್ತದೆ. ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿ. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲ್ಯರು ಬಲವಾಗುವರು, ಇಳಿಸುವಾಗ ಅಮಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದದರಿಂದ ಆರೋನ, ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡ್ರಿಸಿ ಬಲಗಡೆ ಒಬ್ಬನು, ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು
ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಸೂಕ್ಷ್ಮವಾಗಿ ಗಮನಿಸುವುದಾದರೆ ಈ ಯುದ್ಧವು ಬೆಟ್ಟದ ಮೇಲ್ಭಾಗದಲ್ಲೇ ನಡೆಯುತ್ತಿರುವುದು ಎಂದು ತಿಳಿದುಬರುತ್ತದೆ. ಅದು ಪ್ರಾರ್ಥನೆಯ ಬಲದಿಂದ ನಡೆಯುತ್ತಿತ್ತು. ಇಸ್ರಾಯೇಲ್ಯರು ಯುದ್ಧ ವಿದ್ಯೆಯನ್ನು ಇನ್ನೂ ಕಲಿಯದಿದ್ದರಿಂದ, ನುರಿತ ಸೈನಿಕರಾಗಿಲ್ಲದಿದ್ದರಿಂದ, ಅವರ ಯುದ್ಧ ನೈಪುಣ್ಯದಿಂದಾಗಿ ಈ ಯುದ್ಧವು ಜಯಿಸಲ್ಪಟ್ಟದಲ್ಲ. ಈ ಯುದ್ಧವು ಮೋಶೆಯ ಹೋರಾಟವಾಗಿದ್ದು ಅವನಿಂದಾಗಿ ಜಯಿಸಲ್ಪಟ್ಟಿತು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಲಾರದೆ ಹೋದಾಗ ಇಸ್ರಾಯೇಲ್ಯರು ಯುದ್ಧದಲ್ಲಿ ಸೋತು ಹೋಗುತ್ತಿದ್ದರು. ಮಾಂಸ ಭಾವದ ಮೇಲೆ ನಮಗೆ ಜಯವನ್ನು ಕೊಡುವಾತನು ಪವಿತ್ರಾತ್ಮನು ಮಾತ್ರವೇ ಎಂಬುದನ್ನು ನಾವು ತಿಳಿದುಕೊಳ್ಳತಕ್ಕದ್ದು. ಪ್ರಿಯರೇ, ವಿಶ್ವಾಸಿಯು ಆತ್ಮನಲ್ಲಿ ನಡೆಯುವಾಗ ಜಯವು ದೊರಕುತ್ತದೆ. ನೀನು ಪವಿತ್ರಾತ್ಮನನ್ನು ಬಿಟ್ಟು ಜೀವಿಸುವಾಗ ಮಾಂಸ ಭಾವವೆಂಬ ಅಮಲೇಕ್ಯರಿಗೆ ಸುಲಭ ಜಯವುಂಟಾಗುತ್ತದೆ. ಮೋಶೆಯ ಕೈಗಳು ಮೇಲಕ್ಕೆತ್ತಲ್ಪಟ್ಟಿರುವಾಗ ಇಸ್ರಾಯೇಲರಿಗೆ ಜಯವುಂಟಾಗುತ್ತದೆ. ನೀನು ಶರೀರ ಭಾವವನ್ನು ನಮ್ಮ ಸ್ವಂತ ಶಕ್ತಿಯಿಂದ ಜಯಿಸಲಾರೆವು, ಪವಿತ್ರಾತ್ಮನು ಮಾತ್ರ ಜಯಿಸಬಲ್ಲನು. ಇದನ್ನು ಪ್ರತಿಯೊಬ್ಬ ವಿಶ್ವಾಸಿ ತಿಳಿದುಕೊಳ್ಳಲೇಬೇಕು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 17ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು. ಹೀಗಿರುವುದರಿಂದ ಯೆಹೋಶುವನು ಅಮಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಡು ಎಂದು ಹೇಳಿದನು ಎಂಬುದೇ. ಈಗ ಸ್ವಲ್ಪ ಈ ಯೆಹೋಶುವನ ಕುರಿತಾಗಿ ನೋಡೋಣ. ಇವನು ಮೋಶೆಯ ನಂತರ ನಾಯಕನಾಗಲಿರುವನು. ಈ ಸ್ಥಾನಕ್ಕೆ ಈಗಾಗಲೇ ಅವನು ಸಿದ್ಧನಾಗುತ್ತಿರುವುದನ್ನು ನಾವು ಕಾಣಬಹುದು. ಅವನು ಸಾಮಾನ್ಯ ಮನುಷ್ಯನೇ, ಆದರೆ ಅವನ ಮುಂದಿರುವ ಅಮಲೇಕ್ಯರು ಸರ್ವನಾಶವಾಗತಕ್ಕದ್ದು ಎಂಬ ವಿಷಯವನ್ನು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಡುವಂತೆ ದೇವರು ಮೋಶೆಗೆ ಹೇಳುತ್ತಾನೆ. ಪ್ರಿಯರೇ, ದೇವರು ಶರೀರ ಭಾವವನ್ನು ಸಂಪೂರ್ಣ ತೆಗೆದುಹಾಕಲಿದ್ದಾನೆ. ಇದಕ್ಕಾಗಿಯೇ ದೇವರಿಗೆ ಸ್ತೋತ್ರ. ದೇವರು ಸಭೆಯನ್ನು ಪರಲೋಕಕ್ಕೆ ಕೊಂಡೊಯ್ಯುವಾಗ ಅದನ್ನು ಬದಲಾಯಿಸುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 52ನೇ ವಚನದಲ್ಲಿ ಇದನ್ನು ತಿಳಿಸಲಾಗಿದೆ. ಆದರೆ ಕಡೇ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು ಎಂಬುದಾಗಿ. ಪ್ರಿಯರೇ, ಸಭೆಯನ್ನು ಈಗಿರುವ ಸ್ಥಿತಿಯಲ್ಲೇ ದೇವರು ಪರಲೋಕಕ್ಕೆ ಕೊಂಡೊಯ್ದರೆ ಪರಲೋಕವು ಈ ಹಳೇ ಭೂಲೋಕದಂತಿರುತ್ತದೆ. ಯಾಕಂದರೆ ನಾವು ನಮ್ಮ ಹಳೇ ಸ್ವಭಾವಗಳಿಂದ ಅದನ್ನು ಹಾಳು ಮಾಡುತ್ತೇವೆ. ನನ್ನ ಹಳೇ ಸ್ವಭಾವ ನನ್ನೊಂದಿಗೇ ಇದ್ದು ನನಗೆ ಅದನ್ನು ಬಿಡಬೇಕಾಗಿದೆ. ಆದರೆ ಅದು ಆಗುವುದಿಲ್ಲ. ತಿರುಗಿ ಅದು ನನ್ನನ್ನು ಜಯಿಸುತ್ತಿರುತ್ತದೆ. ಆದರೆ ಒಂದು ದಿನ ದೇವರು ಅದನ್ನು ಬದಲಾಯಿಸಲಿಕ್ಕಿದ್ದಾನೆ. ಆತನಿಗೆ ಸ್ತೋತ್ರ. ಕ್ರಿಸ್ತನವರು ಒಂದು ದಿನ ಬದಲಾಗಿ ಪರಲೋಕಕ್ಕೆ ಯೋಗ್ಯರಾಗಿ ಇರುತ್ತಾರೆ. ವಿಮೋಚನೆಕಾಂಡ ಪುಸ್ತಕ 17ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ನೋಡೋಣ. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟು, ಯಾಹುವಿನ ಸಿಂಹಾಸನದ ಆಣೆ, ಅಮಲೇಕ್ಯರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು ಅಂದನು ಎಂಬುದೇ. ಪ್ರಿಯರೇ, ಇಲ್ಲಿ ನಾವು 3 ಮುಖ್ಯ ಸಂಗತಿಗಳನ್ನು ನೆನಪಿನಲ್ಲಿಡಬೇಕು. ಮೊದಲನೇದು, ದೇವರು ಅಮಲೇಕ್ಯರನ್ನು ನಾಶಪಡಿಸುತ್ತಾನೆ, ಅಂದರೆ ನಮ್ಮ ಹಳೇ ಸ್ವಭಾವವನ್ನು ನಮ್ಮಿಂದ ತೆಗೆದುಹಾಕುತ್ತಾನೆ. ಎರಡನೇದು, ದೇವರು ಹಳೇ ಸ್ವಭಾವದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ಆತನಿಗೆ ಅಮಲೇಕ್ಯರೊಂದಿಗೆ ಶಾಶ್ವತವಾಗಿ ಯುದ್ಧವಿರುತ್ತದೆ. ಮೂರನೆಯ ಅಂಶವೇನೆಂದರೆ, ಈ ಶಾಶ್ವತ ಹೋರಾಟವು ನಾವು ಈ ಲೋಕದಲ್ಲಿ ಜೀವಿಸುವವರೆಗೂ ಇರುವಂಥದ್ದಾಗಿದೆ. ಶರೀರ ಭಾವವು ಆತ್ಮಭಾವವು ಯಾವಾಗಲೂ ಒಂದಕ್ಕೊಂದು ವಿರುದ್ಧವಾಗಿ ಹೋರಾಡುತ್ತಲೇ ಇರುತ್ತವೆ. ದೇವರ ಆತ್ಮನು ಮಾತ್ರ ನಮಗೆ ಜಯವನ್ನು ಕೊಡಬಲ್ಲವನಾಗಿದ್ದಾನೆ. ನಾವು ಈ ಸತ್ಯವನ್ನು ತಿಳಿದುಕೊಳ್ಳತಕ್ಕದ್ದು. ಪ್ರಿಯರೇ, ಮುಂದಕ್ಕೆ ನಾವು
ವಿಮೋಚನೆ ಕಾಂಡ ಪುಸ್ತಕದ 18ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇದರ ಮುಖ್ಯ ಪ್ರಸ್ತಾಪ ಇತ್ರೋನನು ಭೇಟಿ ನೀಡಿದ್ದು ಮೋಶೆಗೆ ಒಪ್ಪಿಗೆಯಾಗುವ ನ್ಯಾಯಾಧಿಪತಿಗಳನ್ನು ನೇಮಕ ಮಾಡಲು ಸಲಹೆ ಎಂಬುದಾಗಿದೆ. ಇಸ್ರಾಯೇಲ್ಯರಿಗೂ ಐಗುಪ್ತಕ್ಕೂ ಸೀನಾಯಿ ಬೆಟ್ಟಕ್ಕೂ ನಡುವೆ ಉಂಟಾದ 7 ಅನುಭವಗಳಲ್ಲಿ ಕೊನೆಯದನ್ನು ಈ 18ನೇ ಅಧ್ಯಾಯದಲ್ಲಿ ನಾವು ನೋಡಲಿದ್ದೇವೆ. ಈ ತನಕ ಮೋಶೆಯನ್ನು ದೇವರು ನೇರವಾಗಿ ತನ್ನ ಪ್ರಕಟಣೆಯ ಮೂಲಕ ನಡೆಸಿದ್ದನು. ಆದರೆ ಈಗ ಮೋಶೆ ಸಹಾಯಕ್ಕಾಗಿ ದೇವರ ಪ್ರಕಟಣೆಯ ಬದಲಾಗಿ ಲೋಕದ ಜ್ಞಾನವನ್ನು ಆತುಕೊಳ್ಳುತ್ತಾನೆ. ಮುಂದಕ್ಕೆ ನಾವು ಮೋಶೆಯ ಮಾವನಾದ ಇತ್ರೋನನ ಭೇಟಿ ಎಂಬ ವಿಚಾರವನ್ನು ನೋಡೋಣ. ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋವನು ಮೋಶೆಯ ಬಳಿಗೆ ಬರುತ್ತಾನೆ. ತನ್ನೊಂದಿಗೆ ಮೋಶೆಯ ಪತ್ನಿ ಹಾಗೂ ಮಕ್ಕಳನ್ನೂ ಕರೆತರುತ್ತಾನೆ. ಇದು ಒಂದು ಕುಟುಂಬದ ಸಮಾಗಮದಂತೆ ಇದೆ. ವಿಮೋಚನೆ ಕಾಂಡ ಪುಸ್ತಕ 18ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ದೇವರು ಮೋಶೆಗೂ ತನ್ನ ಜನರಾದ ಇಸ್ರಾಯೇಲ್ಯರಿಗೂ ಮಹೋಪಕಾರಗಳನ್ನು ಮಾಡಿದ್ದನ್ನು, ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಕರತಂದದ್ದನ್ನು ಮಿದ್ಯಾನ್ಯರ ಆಚಾರ್ಯನು ಮೋಶೆಯ ಮಾವನು ಆಗಿದ್ದ ಇತ್ರೋವನು ಕೇಳಿದಾಗ ಅವನು ತನ್ನ ಬಳಿಗೆ ಕಳುಹಿಸಲ್ಪಟ್ಟ ಮೋಶೆಯ ಹೆಂಡತಿಯಾದ ಚಿಪ್ಪೋರಳನ್ನು ಆಕೆಯ 2 ಗಂಡು ಮಕ್ಕಳನ್ನು ಕರಕೊಂಡು ಬಂದನು. ಮೋಶೆ ನಾನು ಅನ್ಯ ದೇಶದ ಪ್ರವಾಸಿಯಾಗಿದ್ದೇನೆಂದು ಹೇಳಿ ತನ್ನ ಹಿರಿಯ ಮಗನಿಗೆ ಗೆರ್ಷೋಮೆಂದು ಹೆಸರಿಟ್ಟಿದ್ದನು. ನನ್ನ ತಂದೆಯ ದೇವರು ನನಗೆ ಸಹಾಯಕನಾಗಿದ್ದು ನನ್ನನ್ನು ಫರೋಹನ ಕತ್ತಿಗೆ ತಪ್ಪಿಸಿ ಕಾಪಾಡಿದನು ಎಂದು ಹೇಳಿ ಕಿರಿಯ ಮಗನಿಗೆ ಎಲಿಯೇಜರ್ ಎಂದು ಹೆಸರಿಟ್ಟಿದ್ದನು ಎಂಬುದೇ. ಪ್ರಿಯರೇ, ಈಗ ಮೋಶೆಯು ಇಸ್ರಾಯೇಲ್ಯರ ಮಹಾಸಮೂಹದೊಂದಿಗೆ ಮಿದ್ಯಾನ್ ದೇಶದೊಳಕ್ಕೆ ಪ್ರವೇಶಿಸಿದನು. ಇಲ್ಲಿ ಅವನ ಮಾವನಾದ ಇತ್ರೋವನು ಮೋಶೆಯ ಹೆಂಡತಿಯನ್ನು 2 ಮಕ್ಕಳನ್ನು ಅವನ ಬಳಿಗೆ ಕರೆತಂದನು. ಅವರು ಬಹುಶಃ ಮೊದಲು ಐಗುಪ್ತಕ್ಕೆ ಬಂದಿದ್ದಾಗ ಆಕೆ ಅವನಿಗೆ, ನೀನು ಈಗ ನನಗೆ ರಕ್ತದಿಂದಾದ ಮದಲಿಂಗನಾದಿ ಎಂಬ ಅನುಭವವಾದ ನಂತರ ಅವಳನ್ನು ತಂದೆಯ ಮನೆಗೆ ಕಳುಹಿಸಿದ್ದಿರಬಹುದು. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಡುವಾಗ ಅವಳು ಅವರ ಸಂಗಡ ಇದ್ದದ್ದು ಕಂಡುಬರುವುದಿಲ್ಲ. ಈಗ ಕುಟುಂಬದ ಪುನಃ ಸಮಾಗಮವಾಗಿದೆ. ವಿಮೋಚನೆ ಕಾಂಡ ಪುಸ್ತಕ 18ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ನೋಡೋಣ. ಮೋಶೆಯ ಮಾವನಾದ ಇತ್ರೋವನು ಮೋಶೆಯ ಮಕ್ಕಳನ್ನೂ ಹೆಂಡತಿಯನ್ನೂ ಕರೆದುಕೊಂಡು ಅರಣ್ಯದಲ್ಲಿ ದೇವರ ಬೆಟ್ಟದ ಹತ್ತಿರ ಇಳುಕೊಂಡಿದ್ದ ಮೋಶೆಯ ಬಳಿಗೆ ಬಂದನು. ಅವನು ಮೋಶೆಗೆ, ನಿನ್ನ ಮಾವನಾದ ನಾನು, ನಿನ್ನ ಹೆಂಡತಿಯು, ಆಕೆಯ 2 ಮಕ್ಕಳು ಬಂದಿದ್ದೇವೆಂದು ಹೇಳಿ ಕಳುಹಿಸಿದಾಗ ಅವನು ತನ್ನ ಮಾವನನ್ನು ಎದುರುಗೊಳ್ಳುವುದಕ್ಕೆ ಹೊರಟು ವಂದಿಸಿ ಮುದ್ದಿಟ್ಟನು. ಅವರು ಪರಸ್ಪರ ಯೋಗಕ್ಷೇಮವನ್ನು ವಿಚಾರಿಸಿದ ಮೇಲೆ ಡೇರೆಯೊಳಕ್ಕೆ ಬಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆ ಹಾಗೂ ಅವನ ಮಾವನ ನಡುವಣ ಸಂಬಂಧವನ್ನು ನಾವು ಗಮನಿಸಬೇಕಾಗಿದೆ. ಅವರು ಬಹು ಹತ್ತಿರದವರಾಗಿದ್ದರು. ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರತರುವುದರಲ್ಲಿ ದೇವರು ಮಾಡಿದ ಮಹಾಕಾರ್ಯಗಳನ್ನೆಲ್ಲ ಮೋಶೆ ತನ್ನ ಮಾವನಿಗೆ ತಿಳಿಸುತ್ತಾನೆ. ಇತ್ರೋವನು ಈ ಎಲ್ಲ ಸಂಗತಿಗಳಲ್ಲಿ ಬಹು ಆಸಕ್ತಿ ತೋರಿಸುತ್ತಾನೆ. ಮೋಶೆ ತನ್ನ ಕುಟುಂಬವನ್ನು ಎದುರುಗೊಳ್ಳುವಾಗ ತನ್ನ ಮಾವನನ್ನು ವಂದಿಸಿ ಮುದ್ದಿಸಿದನು ಎಂದು ಹೇಳಿದೆ. ಆದರೆ ತನ್ನ ಹೆಂಡತಿ ಮಕ್ಕಳನ್ನು ಮುದ್ದಿಸಿದ ಕುರಿತಾಗಿ ಬರೆದಿಲ್ಲ. ಮಾತ್ರವಲ್ಲದೆ ಅವರನ್ನು ಕಂಡು ಮೋಶೆಗೆ ಸಂತೋಷವಾಯಿತೆಂದು ಕೂಡ ಬರೆದಿಲ್ಲ. ಇದೆಲ್ಲದರಿಂದಲೂ ನಾನು ಮೊದಲು ತಿಳಿಸಿದಂತೆ ಮೋಶೆಯ ಕುಟುಂಬ ಜೀವಿತ ಅಷ್ಟೊಂದು ಸಮಾಧಾನಕರವಾಗಿರಲಿಲ್ಲವೆಂಬುದು ತಿಳಿದು ಬರುತ್ತದೆ. ಮುಂದಕ್ಕೆ ನೋಡಿರಿ. ವಿಮೋಚನೆ ಕಾಂಡ ಪುಸ್ತಕ 18ನೇ ಅಧ್ಯಾಯ 8ನೇ ವಚನದಿಂದ 12ನೇ ವಚನದವರೆಗೆ. ತರುವಾಯ ಮೋಶೆಯು ಯೆಹೋವನು ಇಸ್ರಾಯೇಲ್ಯರಿಗೋಸ್ಕರ ಫರೋಹನಿಗೂ ಐಗುಪ್ತರಿಗೂ ಮಾಡಿದ್ದೆಲ್ಲವನ್ನು, ದಾರಿಯಲ್ಲಿ ತಮಗುಂಟಾದ ಎಲ್ಲ ಕಷ್ಟಗಳನ್ನು, ಯೆಹೋವನು ಆ ಕಷ್ಟಗಳಿಂದ ತಪ್ಪಿಸಿದ್ದನ್ನು ಮಾವನಿಗೆ ವಿವರಿಸಲಾಗಿ, ಯೆಹೋವನು ಐಗುಪ್ತರ ಕೈಯಿಂದ ಇಸ್ರಾಯೇಲ್ಯರನ್ನು ಬಿಡಿಸಿ ಅವರಿಗೆ ಇಷ್ಟೆಲ್ಲ ಉಪಕಾರವನ್ನು ಮಾಡಿದಕ್ಕಾಗಿ ಇತ್ರೋವನು ಸಂತೋಷಿಸಿ, ಐಗುಪ್ತರ ಕೈಯಿಂದಲೂ ಫರೋಹನ ಕೈಯಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಜನರನ್ನು ಅವರ ಕೈಯಿಂದ ಬಿಡಿಸಿ ಆ ಐಗುಪ್ತರು ಯಾವ ವಿಷಯದಲ್ಲಿ ಗೌರವ ಪಡುತ್ತಿದ್ದರೋ ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ದರಿಂದ ಯೆಹೋವನೇ ಎಲ್ಲ ದೇವರುಗಳಿಗಿಂತಲೂ ದೊಡ್ಡವನೆಂದು ಈಗ
ತಿಳಿದುಕೊಂಡಿದ್ದೇನೆ ಅಂದನು. ಅದಲ್ಲದೆ ಮೋಶೆಯ ಮಾವನಾದ ಇತ್ರೋವನು ದೇವರಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಲಾಗಿ ಆರೋನನು ಇಸ್ರಾಯೇಲ್ಯರ ಹಿರಿಯರೆಲ್ಲರೂ ಅವನ ಸಂಗಡ ದೇವರ ಸನ್ನಿಧಿಯಲ್ಲಿ ಸಹಭೋಜನವನ್ನು ಮಾಡುವುದಕ್ಕೆ ಬಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆಯು ಮಿದ್ಯಾನಿನಲ್ಲಿದ್ದಾಗ ಮಾವನೊಂದಿಗೆ ತಾನು ಇಸ್ರಾಯೇಲ್ಯರನ್ನು ಅವರ ದಾಸತ್ವದಿಂದ ಬಿಡಿಸುತ್ತೇನೆಂದು ಹೇಳಿದಾಗ ಇತ್ರೋವನು ಅದನ್ನು ಪೂರ್ತಿ ನಂಬಿರಲಿಕ್ಕಿಲ್ಲ. ಅವನು ತನ್ನ ನೆರೆಯವರೊಂದಿಗೆ, ನನ್ನ ಅಳಿಯನಿಗೆ ಏನಾಗಿದೆಯೋ ಗೊತ್ತಿಲ್ಲ, ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತಿದ್ದಾನೆ. ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಬಿಡಿಸಲು ದೇವರು ತನ್ನನ್ನು ಕರೆದಿದ್ದಾನೆಂದು ನೆನೆಸುತ್ತಾನೆ. ಅವನ ದೇವರಿಂದ ಈ ಕಾರ್ಯಗಳು ಸಾಧ್ಯವಾಗುತ್ತವೆಂದು ನಾನು ನಂಬುವುದಿಲ್ಲ ಎಂಬುದಾಗಿ ಹೇಳಿರಬಹುದು. ಆದರೆ ದೇವರು ಇದನ್ನು ಮಾಡಿ ತೋರಿಸಿದನು ಮತ್ತು ಇದರಿಂದಾಗಿ ಇತ್ರೋವನು ಯೆಹೋವನನ್ನು ನಂಬುವನಾಗಿರಬೇಕು. ಅವನು ದೇವರಿಗೆ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದ್ದರಲ್ಲಿ ಇದು ಕಂಡುಬರುತ್ತದೆ. ಮುಂದಕ್ಕೆ ಮೋಶೆ ತನಗೆ ಒಪ್ಪಿಗೆಯಾಗುವ ನ್ಯಾಯಾಧಿಪತಿಗಳನ್ನು ನೇಮಿಸಬೇಕೆಂಬುದಾಗಿ ಇತ್ರೋವನ ಸಲಹೆ ಎಂಬುದನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 18ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನದವರೆಗೆ ನೋಡಿರಿ. ಮಾರನೇ ದಿನ ಮೋಶೆ ಜನರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಕೂತಿರಲು ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಜನರು ಅವನ ಹತ್ತಿರ ನಿಂತಿದ್ದರು. ಮೋಶೆಯು ಜನರಿಗೋಸ್ಕರ ಮಾಡಿದ್ದೆಲ್ಲವನ್ನು ಅವನ ಮಾವನು ನೋಡಿ ಅವನಿಗೆ, ನೀನು ಯಾತಕ್ಕೆ ಜನರಿಗೋಸ್ಕರ ಇಷ್ಟು ಪ್ರಯಾಸ ಪಡುತ್ತೀ? ಪ್ರಾತಃ ಕಾಲ ಮೊದಲುಗೊಂಡು ಸಾಯಂಕಾಲದವರೆಗೂ ಜನರು ನಿನ್ನ ಹತ್ತಿರ ನಿಲ್ಲುತ್ತಾರಲ್ಲ, ಯಾತಕ್ಕೆ ನೀನೊಬ್ಬನೇ ನ್ಯಾಯ ತೀರಿಸುವುದಕ್ಕೆ ಕೂತಿರುತ್ತೀ ಎಂದು ಕೇಳಲು ಮೋಶೆ ಅವನಿಗೆ, ದೇವರ ತೀರ್ಪನ್ನು ತಿಳುಕೊಳ್ಳುವುದಕ್ಕಾಗಿ ಜನರು ನನ್ನ ಹತ್ತಿರ ಬರುತ್ತಾರೆ. ಅವರೊಳಗೆ ವ್ಯಾಜ್ಯವೇನಾದರೂ ಉಂಟಾಗಿದ್ದರೆ ನನ್ನ ಬಳಿಗೆ ಬರುತ್ತಾರೆ. ನಾನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ತೀರಿಸಿ ದೇವರ ಆಜ್ಞಾವಿಧಿಗಳನ್ನು ಬೋಧಿಸ್ತೇನೆ ಎಂದು ಹೇಳಿದನು. ಅದನ್ನು ಕೇಳಿ ಮೋಶೆಯ ಮಾವನು ಅವನಿಗೆ, ನೀನು ಮಾಡುವ ಕಾರ್ಯಕ್ರಮವು ಒಳ್ಳೆಯದಲ್ಲ. ಈ ಕೆಲಸ ಬಹು ಕಷ್ಟವಾದದ್ದು. ನೀನೊಬ್ಬನೇ ಅದನ್ನು ನಡೆಸಲಾರಿ. ನೀನು ನಿನ್ನ ಸಂಗಡ ಇರುವ ಜನರು ನಿಶ್ಚಯವಾಗಿ ಬಳಲಿ ಹೋಗುವಿರಿ ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆಯ ಮಾವನು ಮೋಶೆಯನ್ನು ಪ್ರೀತಿಸುತ್ತಿದ್ದನು, ಗೌರವಿಸುತ್ತಿದ್ದನು ಮತ್ತು ಅವನಿಗೆ ಸಹಾಯ ಮಾಡಬೇಕೆಂದಿದ್ದನು. ಮೋಶೆಯ ಹೆಂಡತಿ ಮಕ್ಕಳನ್ನು ಕರೆತಂದ ಅವನು ಮೋಶೆಯ ಸಂಗಡ ಕೆಲವು ದಿನ ನಿಂತು ಮೋಶೆ ಜನರ ನ್ಯಾಯ ತೀರ್ಪು ನೀಡುವ ಕಾರ್ಯವನ್ನು ಕೂಡ ಗಮನಿಸಿದನು. ಆದ್ದರಿಂದ ಮೋಶೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವ ಸಲಹೆ ನೀಡುತ್ತಾನೆ. ವಿಮೋಚನೆಕಾಂಡ ಪುಸ್ತಕ 18ನೇ ಅಧ್ಯಾಯ 19ನೇ ವಚನದಿಂದ 27ನೇ ವಚನದವರೆಗೆ ನೋಡಿರಿ. ನನ್ನ ಮಾತನ್ನು ಕೇಳು. ನಾನು ನಿನಗೆ ಒಂದು ಆಲೋಚನೆಯನ್ನು ಹೇಳುತ್ತೇನೆ ಮತ್ತು ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು ಮತ್ತು ನೀನು ದೇವರ ಆಜ್ಞಾವಿಧಿಗಳನ್ನು ಬೋಧಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸಬೇಕು. ಆದರೆ ನೀನು ಸಮಸ್ತ ಜನರೊಳಗೆ ಸಮರ್ಥರು, ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರು ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರನ್ನು 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ಅವರೇ ಯಾವಾಗಲೂ ಜನರಿಗೆ ನ್ಯಾಯವನ್ನು ತೀರಿಸಲಿ. ಅವರು ದೊಡ್ಡ ವ್ಯಾಜ್ಯಗಳನ್ನು ನಿನ್ನ ಮುಂದೆ ತರಲಿ, ಸಣ್ಣ ವ್ಯಾಜ್ಯಗಳನ್ನೆಲ್ಲ ತಾವೇ ತೀರಿಸಲಿ. ಅವರು ನಿನ್ನೊಂದಿಗೆ ಈ ಭಾರವನ್ನು ಹೊರುವುದರಿಂದ ನಿನಗೆ ಸುಲಭವಾಗಿರುವುದು. ದೇವರು ಹೀಗೆ ಮಾಡುವುದಕ್ಕೆ ನಿನಗೆ ಅಪ್ಪಣೆ ಕೊಡುವುದಾದರೆ ನೀನು ಈ ಕೆಲಸದ ಭಾರವನ್ನು ನಿರ್ವಹಿಸಲಾಗುವುದು. ಇದು ಮಾತ್ರವಲ್ಲದೆ ಈ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಸಂತೋಷವಾಗಿ ಹೋಗುವರು ಎಂದು ಹೇಳಿದನು. ಮೋಶೆ ತನ್ನ ಮಾವನ ಮಾತಿಗೆ ಒಪ್ಪಿಕೊಂಡು ಅವನು ಹೇಳಿದಂತೆಯೇ ಮಾಡಿದನು. ಅವನು ಇಸ್ರಾಯೇಲ್ಯರೆಲ್ಲರಲ್ಲಿ ಸಮರ್ಥರಾದವರನ್ನು ಆರಿಸಿಕೊಂಡು 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಿದನು. ಇವರು ಯಾವಾಗಲೂ ಜನರಿಗೆ ನ್ಯಾಯ ತೀರಿಸುವವರಾಗಿ ಕಠಿಣ ವ್ಯಾಜ್ಯಗಳನ್ನು ಮೋಶೆಯ ಬಳಿಗೆ ತರುತ್ತಾ ಸುಲಭ ವ್ಯಾಜ್ಯಗಳನ್ನು ತಾವೇ ತೀರಿಸುತ್ತಾ ಬಂದರು. ತರುವಾಯ ಮೋಶೆ ತನ್ನ ಮಾವನಿಗೆ ಅಪ್ಪಣೆ ಕೊಡಲಾಗಿ ಅವನು ಸ್ವದೇಶಕ್ಕೆ ಹೊರಟು ಹೋದನು ಎಂಬುದೇ. ಪ್ರಿಯ ವೀಕ್ಷಕರೇ, ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಮೋಶೆ ನ್ಯಾಯಾಧಿಪತಿಗಳನ್ನು ನೇಮಿಸಿಕೊಳ್ಳಬೇಕೆಂಬ ಸಲಹೆಯನ್ನು ಇತ್ರೋವನು ಕೊಡುತ್ತಾನೆ.
ಒಂದು ವೇಳೆ ಕೆಲವರು ಇದರಲ್ಲಿ ತಪ್ಪೇನಿದೆ ಎಂದು ಕೇಳಬಹುದು. ಮೇಲ್ನೋಟಕ್ಕೆ ಎಲ್ಲವೂ ಒಳ್ಳೆಯದಾಗಿಯೇ ಕಾಣುತ್ತದೆ. ಪ್ರಿಯರೇ, ಈ ಲೋಕದಲ್ಲಿ 2 ವಿಧದ ಜ್ಞಾನಗಳಿರುತ್ತವೆಂಬುದನ್ನು ನಾವು ನೆನಪಿನಲ್ಲಿಡತಕ್ಕದ್ದು. ಒಂದು ಈ ಲೋಕದ ಜ್ಞಾನ, ಇನ್ನೊಂದು ದೇವರ ಜ್ಞಾನ. ಇತ್ರೋವನ ಸಲಹೆ ಈ ಲೋಕದ ಜ್ಞಾನಕ್ಕೆ ಅನುಸಾರವಾದದ್ದು. ನಾವು ಈ ಲೋಕದ ಸಂಗತಿಗಳಂತೆ ನಡೆಯುವಾಗ ದೇವರ ಕಡೆಗೆ ನೋಡುವುದಿಲ್ಲ. ಇಂದಿನ ಸಭೆಗಳಲ್ಲಿಯೂ ಇದೇ ದೊಡ್ಡ ಸಮಸ್ಯೆಯಾಗಿರುತ್ತವೆ. ವ್ಯಾಪಾರ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸಿದವರನ್ನು ಹೆಕ್ಕಿ ತಂದು ಸಭೆಯನ್ನು ನಡೆಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರಲ್ಲಿ ಯಾವ ಆತ್ಮಿಕ ಪರಿಜ್ಞಾನವೂ ಇರುವುದಿಲ್ಲ. ಈ ಲೋಕದ ಕಾರ್ಯಕ್ರಮಗಳು ಸಭೆಯ ವಿಚಾರದಲ್ಲಿ ನಡೆಯಲಾರವು. ಇದನ್ನು ಯಾವಾಗ ಸಭೆ ತಿಳಿದುಕೊಳ್ಳುತ್ತದೋ ಆವಾಗ ಸಭೆ ಎಚ್ಚೆತ್ತುಕೊಳ್ಳುತ್ತದೆ. ಪ್ರಿಯರೇ, ಇತ್ರೋವನು ನೀಡಿದ ಸಲಹೆ ಉತ್ತಮವಾದದ್ದೇ. ಇದರಿಂದಾಗಿ ಮೋಶೆಯ ಮೇಲಿನ ಕಾರ್ಯದ ಒತ್ತಡ ಕಡಿಮೆಯಾಗುತ್ತದೆ. ಜನರಿಗೆ ಬೇಗನೆ ನ್ಯಾಯವು ದೊರಕುತ್ತದೆ ಮತ್ತು ಇದು ಕ್ರಮಬದ್ಧವಾಗಿ ನಡೆದು ತುಂಬ ಸಮಯದ ಉಳಿತಾಯವಾಗುತ್ತದೆ. ಇತ್ರೋವನ ಸಲಹೆ ಅತ್ಯುತ್ತಮವಾದದ್ದಾಗಿ ಕಾಣುತ್ತದೆ. ಅವನ ಮಾತು ಯಥಾರ್ಥವಾದದ್ದಾಗಿತ್ತು. ಮೋಶೆಯ ಒಳಿತಿಗಾಗಿಯೇ ಅದನ್ನು ಹೇಳಿದ್ದಾನೆ. ಮೋಶೆಯ ಆರೋಗ್ಯದ ಕುರಿತು ಅವನಿಗೆ ಚಿಂತೆಯಾಯಿತು. ಇದಕ್ಕಾಗಿ ನಾವು ಅವನನ್ನು ದೂರಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ನಾವು ಗಮನಿಸತಕ್ಕ ವಿಷಯವೇನೆಂದರೆ, ಈ ಕಾರ್ಯ ಯೆಹೋವನ ಚಿತ್ತದ ಪ್ರಕಾರವಾಗಿರಲಿಲ್ಲ. ದೇವರು ಅದನ್ನು ಒಪ್ಪಿಕೊಂಡನು, ಆದರೆ ಅದು ಆತನ ಸಲಹೆಯಾಗಿರಲಿಲ್ಲ. ಆದರೆ ಈ ಭಾಗವನ್ನು ನಾವು ಸೂಕ್ಷ್ಮವಾಗಿ ಗಮನಿಸುವಾಗ ಅದರಲ್ಲಿ ಒಂದು ರೀತಿಯ ದುಷ್ಟತನದ ಗೂಢ ರೀತಿಯ ಕುಹಕತೆ ಕಂಡುಬರುತ್ತದೆ. ಮೊದಲನೇದಾಗಿ ಈ ಸಂಗತಿಯ ಕುರಿತಾಗಿ ಮೋಶೆಗೆ ದೇವರು ಯಾವ ಸೂಚನೆಯನ್ನೂ ನೀಡಿರಲಿಲ್ಲ. ಇತ್ರೋವನ ಸಲಹೆಯಲ್ಲಿ ದೇವರ ಪ್ರೀತಿ, ಜ್ಞಾನ, ನ್ಯಾಯವಂತಿಕೆಗಳ ಕುರಿತಾದ ಸಂದೇಹ ಕಾಣಬರುತ್ತದೆ. ದೇವರು ಮೋಶೆಗೆ ಒಳ್ಳೆಯದನ್ನು ಮಾಡುತ್ತಿಲ್ಲವೆಂದು ಇತ್ರೋವನ ಅಭಿಪ್ರಾಯ. ದೇವರು ಮೋಶೆಯನ್ನು ನಿಜವಾಗಿ ಪ್ರೀತಿಸಿ ಅವನ ಕುರಿತು ಚಿಂತೆ ಇರುವನಾಗಿದ್ದಲ್ಲಿ ಈ ಸಲಹೆಯನ್ನು ದೇವರು ಎಂದೋ ಕೊಡಬೇಕಾಗಿತ್ತು. ಪ್ರಿಯರೇ, ಇತ್ರೋವನ ಈ ಸಲಹೆಯ ಹಿಂದೆ ಏದೇನ್ ತೋಟದಲ್ಲಿ ಬಂದ ಸರ್ಪನ ಬುಸುಗುಟ್ಟುವಿಕೆಯ ಸ್ವರ ಕೇಳಿ ಬರುತ್ತಿದೆ. ಸರ್ಪವು ಹವ್ವಳಿಗೆ, ನೀವು ಆ ಮರದ ಹಣ್ಣನ್ನು ತಿಂದರೆ ದೇವರಂತೆ ಬುದ್ಧಿವಂತರಾಗುತ್ತೀರಿ, ಅದಕ್ಕಾಗಿಯೇ ದೇವರು ಅದನ್ನು ತಡೆದಿದ್ದಾನೆ ಎಂದು ಹೇಳಿತ್ತು. ಇತ್ರೋವನ ಸಲಹೆ ಇದನ್ನೇ ಸೂಚಿಸಂತೆ ಕಾಣುತ್ತದೆ. ಆದರೆ ಇದು ಉತ್ತಮ ಸಲಹೆಯಾಗಿರುತ್ತಿದ್ದರೆ ದೇವರು ಈ ವ್ಯವಸ್ಥೆಯನ್ನು ಎಂದೋ ಮಾಡುತ್ತಿದ್ದನು. ಎರಡನೆಯ ವಿಚಾರವೇನೆಂದರೆ, ದೇವರು ಮೋಶೆಯ ಸಂಗಡ ನೇರವಾಗಿ ವ್ಯವಹರಿಸುತ್ತಿದ್ದನು. ಇಸ್ರಾಯೇಲ್ಯರನ್ನು ಬಿಡುಗಡೆಗೊಳಿಸುವ ಕಾರ್ಯಕ್ಕಾಗಿ ದೇವರು ಅವನನ್ನು ತಯಾರು ಮಾಡುತ್ತಿದ್ದನು. ಮೂರನೆಯವರ ಮಧ್ಯಪ್ರವೇಶ ದೇವರಿಗೆ ಇಷ್ಟವಿರಲಿಲ್ಲ. ಮೋಶೆಯೊಡನೆ ವ್ಯವಹರಿಸುವಲ್ಲಿನ ದೇವರ ಶಕ್ತಿಯನ್ನು ಕಡಿಮೆ ಮಾಡುವಂತೆ ಇತರರ ಪ್ರವೇಶ ದೇವರಿಗೆ ಬೇಕಾಗಿರಲಿಲ್ಲ. ದೇವರೊಂದಿಗೆ ನೇರವಾಗಿ ವ್ಯವಹರಿಸಲಿಚ್ಛಿಸುವ ಅನೇಕರಿರುತ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಅವರು ಬೇರೆ ಮನುಷ್ಯರೊಡನೆ ವ್ಯವಹರಿಸಲು ಇಷ್ಟಪಡುತ್ತಾರೆ. ಒಬ್ಬ ವ್ಯಕ್ತಿ, ಒಂದು ಸಭೆ, ಒಂದು ಪುಸ್ತಕ ಇತ್ಯಾದಿಗಳ ಮೂಲಕ ಹೋಗುತ್ತಾರೆ. ಇವೆಲ್ಲಕ್ಕೂ ಅದರದರ ಸ್ಥಾನವಿದೆ. ಆದರೆ ದೇವರ ಬಳಿಗೆ ನಾವು ನೇರವಾಗಿ ಹೋಗಬೇಕು. ಈ ಜನರ ತಂಡ ಮಧ್ಯದಲ್ಲಿ ಬರುವುದನ್ನು ಆತನು ಇಚ್ಛಿಸಲಾರನು. ಪ್ರಿಯರೇ, ನಾವು ನೋಡತಕ್ಕ ಮೂರನೆಯ ಸಂಗತಿ ಎಂದರೆ, ಇತ್ರೋವನ ಸಲಹೆಯಿಂದ 70 ಮಂದಿಯ ಒಂದು ತಂಡ, ಸನೆದ್ರಿನ್ ಸಭೆ ಪ್ರಾರಂಭವಾಯಿತು. ಮತ್ತು ಇದಾದ ಸುಮಾರು 1500 ವರ್ಷಗಳ ಬಳಿಕದ ಸನೆದ್ರಿನ್ ಸಭೆ ದೇವರ ಮಗನನ್ನೇ ಕೊಲ್ಲುವ ತೀರ್ಮಾನ ಮಾಡಿತ್ತು. ಮೋಶೆಗೆ ಈ ತಂಡದ ಅವಶ್ಯಕತೆ ಇರಲಿಲ್ಲ. ಈ ಪ್ರಯಾಸದ ಕಾರ್ಯಕ್ಕೆ ಬೇಕಾದ ಶಕ್ತಿಯನ್ನು ದೇವರೇ ಮೋಶೆಗೆ ಕೊಡುತ್ತಿದ್ದನು. ಇಂತಹ ಕಷ್ಟಕರವಾದದನ್ನು ನಿಭಾಯಿಸಲು ಅವನು ಶಕ್ತನಾಗಿದ್ದನು. ಈ 70 ಮಂದಿ ದೇವರ ದೃಷ್ಟಿಯಲ್ಲಿ ಒಬ್ಬ ಮೋಶೆಗಿಂತ ಬೇಕಾದ ಶಕ್ತಿ ಕೊಟ್ಟು ಕಾರ್ಯ ನಿಭಾಯಿಸುವಂತೆ ಮಾಡುವಾತನು ಪವಿತ್ರಾತ್ಮನು ತಾನೇ ಆಗಿದ್ದಾನೆ. ಪ್ರಿಯರೇ, ನೀನು ಈ ಲೋಕದ ಜ್ಞಾನವನ್ನು ಆಧಾರ ಮಾಡಿಕೊಳ್ಳುತ್ತೀಯೋ, ಇಲ್ಲವೇ ಮೇಲನಿಂದ ಬರುವ ಜ್ಞಾನದಿಂದ ನಿನ್ನನ್ನು ನಡೆಸುವಂತೆ ದೇವರ ಕಡೆಗೆ ನೋಡುತ್ತೀಯೋ? ದೇವರ ಕಡೆಗೆ ನೋಡೋಣ. ಸಾಕ್ಷಿಗಳಾಗಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ
ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಾವು ನಮ್ಮ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇವೆ. ಪರಲೋಕದಿಂದ ನೀನು ನಮ್ಮನ್ನು ದೃಷ್ಟಿಸಿ ನಿನ್ನ ವಾಕ್ಯಗಳಿಂದ ತುಂಬಿಸಿ ನಿನ್ನ ಆತ್ಮನ ಬಲವನ್ನು ಕೊಟ್ಟು ನಡೆಸು. ತಂದೆಯಾದ ದೇವರೇ, ಪ್ರತಿಯೊಬ್ಬ ವೀಕ್ಷಕರನ್ನು ಹೆಸರೆಸರಾಗಿ ಕರುಣಿಸು. ಅವರ ಪ್ರಾರ್ಥನೆ ಭಿನ್ನಗಳನ್ನು ಆಲಿಸು. ಅವರಿಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ನಿನ್ನ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಿಕೊಟ್ಟು ನಿರೀಕ್ಷೆಯ ಜೀವಿತದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಅಮಲೇಕ್ಯರ ವಿರುದ್ಧ ಯುದ್ಧದಲ್ಲಿ ಇಸ್ರಾಯೇಲರನ್ನು ಮುನ್ನಡೆಸಿದವರು ಯಾರು? ಅಮಲೇಕ್ಯರ ವಿರುದ್ಧ ಯುದ್ಧದಲ್ಲಿ ಇಸ್ರಾಯೇಲರನ್ನು ಮುನ್ನಡೆಸಿದವರು ಯಾರು? ಉತ್ತರ: ಕಾಲೇಬನು, ಯೆಹೋಶುವನು, ಆರೋನನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ದೈವಾನ್ವೇಷಣೆ ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅದ್ಭುತ ಆತ್ಮಿಕ ಸತ್ಯಗಳನ್ನು ವೀಕ್ಷಿಸಿದೆವು. ನಮ್ಮ ಸ್ವಂತ ಬಲದಿಂದ ಶರೀರಾಭಾವವನ್ನು ಜಯಿಸಲು ಸಾಧ್ಯವಿಲ್ಲವೆಂದು, ಕೇವಲ ಪವಿತ್ರಾತ್ಮನ ಬಲದಿಂದ ಮಾತ್ರ ನಮಗೆ ಜಯ ದೊರಕುತ್ತದೆ ಎಂದು ತಿಳಿದುಕೊಂಡೆವು. ಹಾಗೆಯೇ ಕ್ರಿಸ್ತನಿಗಾಗಿ ಜನರನ್ನು ಗೆದ್ದುಕೊಳ್ಳಲು ನಮಗೆ ಈ ಲೋಕದ ಜ್ಞಾನ ಮತ್ತು ಹೊಸ ವಿಧಾನಗಳಿಗಿಂತ ದೇವರ ಜ್ಞಾನ ಹಾಗೂ ಆತನ ಶಕ್ತಿಯೇ ಅತಿ ಅವಶ್ಯಕವಾಗಿದೆ ಎಂಬುದನ್ನು ಕಲಿತೆವು. ಇಂದಿನ ನಮ್ಮ ಈ ಕಾರ್ಯಕ್ರಮವು ನಿಮಗೆ ಆತ್ಮಿಕ ಆಶೀರ್ವಾದವನ್ನು ತಂದಿದೆ ಎಂದು ನಂಬುತ್ತೇನೆ. ಪ್ರಿಯರೇ, ಒಂದು ವೇಳೆ ನಿಮಗೆ ಈ ಕಾರ್ಯಕ್ರಮವು ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮಗೆ ಒಂದು ಮಿಸ್ಡ್ ಕಾಲ್ ಕೊಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.